ವಜೈರ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬಹಿರಂಗ ಬೆಂಬಲ ನೀಡಿರುವುದು ಡಿಎಂಕೆ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾಂಗ್ರೆಸ್ ಬೆನ್ನಿಗೆ ಚೂರಿ ಇರಿಸಿದೆ ಅಂತ ಸದ್ಯಕ್ಕೆ ಸ್ಟಾಲಿನ್ ಪಡೆ ಸಿಟ್ಟಿಗೆದ್ದಿದ್ರೆ ಅತ್ತ ಎಐಎಡಿಎಂಕೆಯಲ್ಲೂ ಕೂಡ ಅಸಮಾಧಾನದ ಬಿರುಗಾಳಿ ಎದ್ದಿದೆ. ರಾಜಕೀಯ ಅಧಿಕಾರ ಅನ್ನೋದು ಯಾರನ್ನಾದರೂ ಕ್ಷಣಾರ್ಧದಲ್ಲಿ ಬದಲಾಯಿಸಿಬಿಡುತ್ತೆ ಅನ್ನೋದಕ್ಕೆ ತಮಿಳುನಾಡಿನ ಪಾಲಿಟಿಕ್ಸ್ ನೇರ ನಿದರ್ಶನ. ಡಿಎಂಕೆ ಜೊತೆಗಿದ್ದ ಕಾಂಗ್ರೆಸ್ ಅಧಿಕಾರದಾಸೆಗೆ ಟಿವಿಕೆ ಬಳಗಕ್ಕೆ ಜಂಪ್ ಆಗಿದ್ದು ಬಹಿರಂಗ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದೆ. ಅತ್ತ ಸ್ಟಾಲಿನ್ ಸೇನೆ ಇದು ವಿಶ್ವಾಸ ದ್ರೋಹ ಅಂತ ಗಂಡ ಕಾರ್ತಾ ಇದೆ. ತಮಿಳುನಾಡಿನಲ್ಲಿ ಸ್ಟಾಲಿನ್ಗೆ ಕೊಟ್ಟ ರಾಹುಲ್, ಕಾಂಗ್ರೆಸ್ ವಿಶ್ವಾಸದ್ರೋಹಿ ಎಂದು ಡಿಎಂಕೆ ಕಿಡಿ. ತಮಿಳುನಾಡಿನಲ್ಲಿ 16 ವರ್ಷದಿಂದ ಅಧಿಕಾರ ಕಾಣದೆ ಕಂಗಾಲಾಗಿದ್ದ ಕಾಂಗ್ರೆಸ್ಗೆ ಮರಳುಗಾಡಿನಲ್ಲಿ ಓಎಸ್ಎಸ್ ಸಿಕ್ಕಂತಾಗಿದೆ. ಚುನಾವಣಾ ಪೂರ್ವದಿಂದಲೇ ನಮಗೂ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದ ಕಾಂಗ್ರೆಸ್ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ನೇರ ಗೆದ್ದೆತ್ತಿನ ಬಾಲವನ್ನು ಹಿಡಿದಿದೆ. ಸೆಂಟ್ರಲ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಇದಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ತಮಿಳುನಾಡು ಕಾಂಗ್ರೆಸ್ ನಟ ವಿಜಯ್ಗೆ ಬೆಂಬಲ ಸೂಚಿಸಿರುವುದು ಸಹಜವಾಗಿಯೇ ಡಿಎಂಕೆ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ನಮಗೆ ವಿಶ್ವಾಸದ್ರೋಹ ಮಾಡಿದೆ, ಬೆನ್ನಿಗೆ ಚೂರಿ ಹಾಕಿದೆ ಅಂತ ಸ್ಟಾಲಿನ್ ಸೇನೆ ಕಿಡಿಕಾರ್ತಾನೆ ಇದೆ. ಕಾಂಗ್ರೆಸ್ನ ಅವಕಾಶವಾದಿತನದಿಂದ ಒಳ್ಳೆಯ ಮಿತ್ರನನ್ನ ಕಳೆದುಕೊಳ್ತಾ ಇದೆ ಅಂತ ಗಂಭೀರ ಎಚ್ಚರಿಕೆ ನೀಡಿದೆ. ಡಿಎಂಕೆ ನಾಯಕ ಆಕ್ರೋಶದ ನಡುವೆ ಕಾಂಗ್ರೆಸ್ ಸೇಫ್ ಗೇಮ್ ಆಡ್ತಿದೆ. ನಾವು ಎಐಎಡಿಎಂಕೆಯಂತಹ ಕೋಮುವಾದಿಗಳನ್ನ ಅಧಿಕಾರದಿಂದ ದೂರ ಇಡಲು ಬಯಸುತ್ತಿದ್ದೇವೆ. ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಟ್ಟ ವಿಜಯ್ಗೆ ಬೆಂಬಲಿಸಿದ್ದೇವೆ ಅಂತ ಮೊಸರಿನಲ್ಲಿ ಕೂದಲು ತೆಗೆದಿದೆ. ಕಾಂಗ್ರೆಸ್ is always for a secular. So to avoid communal force to come into administrative this thing. So Congress has taken a stand up for secular this thing. Even DMK also, if they are really a secular this thing, they also have to take a stand. ಅಧಿಕಾರ ಕೈತಪ್ಪಿದ ಹತಾಶೆ ಕೇವಲ ಡಿಎಂಕೆ ಮಾತ್ರವಲ್ಲ, ಎಐಎಡಿಎಂಕೆಯಲ್ಲೂ ಕೂಡ ಬಿರುಗಾಳಿ ಎಬ್ಬಿಸಿದೆ. 2 ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವಂತಹ ಎಐಎಡಿಎಂಕೆಯಲ್ಲಿ ಕೆಲ ಶಾಸಕರು ವಿಜಯ್ ಜೊತೆಗೆ ಮೈತ್ರಿಗೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದಲ್ಲಿ ಎದ್ದಿರುವಂತಹ ಅಸಮಾಧಾನದ ಸುಂಟರಗಾಳಿ ತಣಿಸಲು ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿ ಆಪ್ತರೊಂದಿಗೆ ಗಂಭೀರ ಸಭೆ ನಡೆಸಿದ್ದಾರೆ. ದ್ರಾವಿಡ ನಾಡಿನಲ್ಲಿ ಬೀಸಿರುವಂತಹ ಬದಲಾವಣೆಯ ಸುಂಟರಗಾಳಿ ದ್ರಾವಿಡ ಪಕ್ಷಗಳ ಬುಡವನ್ನೇ ಅಲ್ಲಾಡಿಸಿದೆ. ಇಷ್ಟು ದಿನ ಬದ್ಧ ವೈರಿಗಳಾಗಿ ಸೆಣಸಾಡಿದ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗಿ ಸರ್ಕಾರವನ್ನ ರಚಿಸಲಾಗದೆ, ಅತ್ತ ವಿಜಯ್ಗೆ ಸಾಥ್ ನೀಡಿ ಸರ್ಕಾರದ ಭಾಗವೂ ಕೂಡ ಆಗಲಾಗದೆ, ಇತ್ತ ತನ್ನ ಮಿತ್ರರನ್ನ ಕಳೆದುಕೊಳ್ಳುವ ಸ್ಥಿತಿಗೆ ಬಂದು ತಲುಪಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಜೈರ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬಹಿರಂಗ ಬೆಂಬಲ ನೀಡಿರುವುದು ಡಿಎಂಕೆ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾಂಗ್ರೆಸ್ ಬೆನ್ನಿಗೆ ಚೂರಿ ಇರಿಸಿದೆ ಅಂತ ಸದ್ಯಕ್ಕೆ ಸ್ಟಾಲಿನ್ ಪಡೆ ಸಿಟ್ಟಿಗೆದ್ದಿದ್ರೆ ಅತ್ತ ಎಐಎಡಿಎಂಕೆಯಲ್ಲೂ ಕೂಡ ಅಸಮಾಧಾನದ ಬಿರುಗಾಳಿ ಎದ್ದಿದೆ. ರಾಜಕೀಯ ಅಧಿಕಾರ ಅನ್ನೋದು ಯಾರನ್ನಾದರೂ ಕ್ಷಣಾರ್ಧದಲ್ಲಿ ಬದಲಾಯಿಸಿಬಿಡುತ್ತೆ ಅನ್ನೋದಕ್ಕೆ ತಮಿಳುನಾಡಿನ ಪಾಲಿಟಿಕ್ಸ್ ನೇರ ನಿದರ್ಶನ. ಡಿಎಂಕೆ ಜೊತೆಗಿದ್ದ ಕಾಂಗ್ರೆಸ್ ಅಧಿಕಾರದಾಸೆಗೆ ಟಿವಿಕೆ ಬಳಗಕ್ಕೆ ಜಂಪ್ ಆಗಿದ್ದು ಬಹಿರಂಗ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದೆ. ಅತ್ತ ಸ್ಟಾಲಿನ್ ಸೇನೆ ಇದು ವಿಶ್ವಾಸ ದ್ರೋಹ ಅಂತ ಗಂಡ ಕಾರ್ತಾ ಇದೆ. ತಮಿಳುನಾಡಿನಲ್ಲಿ ಸ್ಟಾಲಿನ್ಗೆ ಕೊಟ್ಟ ರಾಹುಲ್, ಕಾಂಗ್ರೆಸ್ ವಿಶ್ವಾಸದ್ರೋಹಿ ಎಂದು ಡಿಎಂಕೆ ಕಿಡಿ. ತಮಿಳುನಾಡಿನಲ್ಲಿ 16 ವರ್ಷದಿಂದ ಅಧಿಕಾರ ಕಾಣದೆ ಕಂಗಾಲಾಗಿದ್ದ ಕಾಂಗ್ರೆಸ್ಗೆ ಮರಳುಗಾಡಿನಲ್ಲಿ ಓಎಸ್ಎಸ್ ಸಿಕ್ಕಂತಾಗಿದೆ. ಚುನಾವಣಾ ಪೂರ್ವದಿಂದಲೇ ನಮಗೂ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದ ಕಾಂಗ್ರೆಸ್ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ನೇರ ಗೆದ್ದೆತ್ತಿನ ಬಾಲವನ್ನು ಹಿಡಿದಿದೆ. ಬಿಜೆಪಿ ಅಲಯನ್ಸ್ ಜೊತೆ ಸೆಂಟ್ರಲ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಇದಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ.
ತಮಿಳುನಾಡು ಕಾಂಗ್ರೆಸ್ ನಟ ವಿಜಯ್ಗೆ ಬೆಂಬಲ ಸೂಚಿಸಿರುವುದು ಸಹಜವಾಗಿಯೇ ಡಿಎಂಕೆ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ನಮಗೆ ವಿಶ್ವಾಸದ್ರೋಹ ಮಾಡಿದೆ, ಬೆನ್ನಿಗೆ ಚೂರಿ ಹಾಕಿದೆ ಅಂತ ಸ್ಟಾಲಿನ್ ಸೇನೆ ಕಿಡಿಕಾರ್ತಾನೆ ಇದೆ. ಕಾಂಗ್ರೆಸ್ನ ಅವಕಾಶವಾದಿತನದಿಂದ ಒಳ್ಳೆಯ ಮಿತ್ರನನ್ನ ಕಳೆದುಕೊಳ್ತಾ ಇದೆ ಅಂತ ಗಂಭೀರ ಎಚ್ಚರಿಕೆ ನೀಡಿದೆ. ಡಿಎಂಕೆ ನಾಯಕ ಆಕ್ರೋಶದ ನಡುವೆ ಕಾಂಗ್ರೆಸ್ ಸೇಫ್ ಗೇಮ್ ಆಡ್ತಿದೆ. ನಾವು ಎಐಎಡಿಎಂಕೆಯಂತಹ ಕೋಮುವಾದಿಗಳನ್ನ ಅಧಿಕಾರದಿಂದ ದೂರ ಇಡಲು ಬಯಸುತ್ತಿದ್ದೇವೆ. ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಟ್ಟ ವಿಜಯ್ಗೆ ಬೆಂಬಲಿಸಿದ್ದೇವೆ ಅಂತ ಮಸೂರಿನಲ್ಲಿ ಕೂದಲು ತೆಗೆದಿದೆ. Congress is always for a secular. So to avoid communal force to come into administrative this thing. So Congress has taken a stand up for secular this thing. If the, even DMK also, if they are really a secular this thing, they also have to take a stand. ಅಧಿಕಾರ ಕೈತಪ್ಪಿದ ಹತಾಶೆ ಕೇವಲ ಡಿಎಂಕೆ ಮಾತ್ರವಲ್ಲ, ಎಐಎಡಿಎಂಕೆಯಲ್ಲೂ ಕೂಡ ಬಿರುಗಾಳಿ ಎಬ್ಬಿಸಿದೆ. 2 ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವಂತಹ ಎಐಎಡಿಎಂಕೆಯಲ್ಲಿ ಕೆಲ ಶಾಸಕರು ವಿಜಯ್ ಜೊತೆಗೆ ಮೈತ್ರಿಗೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದಲ್ಲಿ ಎದ್ದಿರುವಂತಹ ಅಸಮಾಧಾನದ ಸುಂಟರಗಾಳಿ ತಣಿಸಲು ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿ ಆಪ್ತರೊಂದಿಗೆ ಗಂಭೀರ ಸಭೆ ನಡೆಸಿದ್ದಾರೆ. ದ್ರಾವಿಡ ನಾಡಿನಲ್ಲಿ ಬೀಸಿರುವಂತಹ ಬದಲಾವಣೆಯ ಸುಂಟರಗಾಳಿ ದ್ರಾವಿಡ ಪಕ್ಷಗಳ ಬುಡವನ್ನೇ ಅಲ್ಲಾಡಿಸಿದೆ. ಇಷ್ಟು ದಿನ ಬದ್ಧ ವೈರಿಗಳಾಗಿ ಸೆಣಸಾಡಿದ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗಿ ಸರ್ಕಾರವನ್ನ ರಚಿಸಲಾಗದೆ, ಅತ್ತ ವಿಜಯ್ಗೆ ಸಾಥ್ ನೀಡಿ ಸರ್ಕಾರದ ಭಾಗವೂ ಕೂಡ ಆಗಲಾಗದೆ, ಇತ್ತ ತನ್ನ ಮಿತ್ರರನ್ನ ಕಳೆದುಕೊಳ್ಳುವ ಸ್ಥಿತಿಗೆ ಬಂದು ತಲುಪಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಜೈರಾ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬಹಿರಂಗ ಬೆಂಬಲ ನೀಡಿರುವುದು ಡಿಎಂಕೆ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾಂಗ್ರೆಸ್ ಬೆನ್ನಿಗೆ ಚೂರಿ ಇರಿಸಿದೆ ಅಂತ ಸದ್ಯಕ್ಕೆ ಸ್ಟಾಲಿನ್ ಪಡೆ ಸಿಟ್ಟಿಗೆದ್ದಿದ್ರೆ, ಅತ್ತ ಎಐಎಡಿಎಂಕೆಯಲ್ಲೂ ಕೂಡ ಅಸಮಾಧಾನದ ಬಿರುಗಾಳಿ ಎದ್ದಿದೆ. ರಾಜಕೀಯ ಅಧಿಕಾರ ಅನ್ನೋದು ಯಾರನ್ನಾದರೂ ಕ್ಷಣಾರ್ಧದಲ್ಲಿ ಬದಲಾಯಿಸಿಬಿಡುತ್ತೆ ಅನ್ನೋದಕ್ಕೆ ತಮಿಳುನಾಡಿನ ಪಾಲಿಟಿಕ್ಸ್ ನೇರ ನಿದರ್ಶನ. ಡಿಎಂಕೆ ಜೊತೆಗಿದ್ದ ಕಾಂಗ್ರೆಸ್ ಅಧಿಕಾರದಾಸೆಗೆ ಟಿವಿಕೆ ಬಳಗಕ್ಕೆ ಜಂಪ್ ಆಗಿದ್ದು, ಬಹಿರಂಗ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದೆ. ಅತ್ತ ಸ್ಟಾಲಿನ್ ಸೇನೆ ಇದು ವಿಶ್ವಾಸದ್ರೋಹ ಅಂತ ಗಂಡಕಾರ್ತಾ ಇದೆ. ತಮಿಳುನಾಡಿನಲ್ಲಿ ಸ್ಟಾಲಿನ್ಗೆ ಕೊಟ್ಟ ರಾಹುಲ್, ಕಾಂಗ್ರೆಸ್ ವಿಶ್ವಾಸದ್ರೋಹಿ ಎಂದು ಡಿಎಂಕೆ ಕಿಡಿ. ತಮಿಳುನಾಡಿನಲ್ಲಿ 16 ವರ್ಷದಿಂದ ಅಧಿಕಾರ ಕಾಣದೆ ಕಂಗಾಲಾಗಿದ್ದ ಕಾಂಗ್ರೆಸ್ಗೆ ಮರಳುಗಾಡಿನಲ್ಲಿ ಓಎಸ್ಎಸ್ ಸಿಕ್ಕಂತಾಗಿದೆ. ಚುನಾವಣಾ ಪೂರ್ವದಿಂದಲೇ ನಮಗೂ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದ ಕಾಂಗ್ರೆಸ್ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ನೇರ ಗೆದ್ದೆತ್ತಿನ ಬಾಲವನ್ನ ಹಿಡಿದಿದೆ. ಬಿಜೆಪಿ ಅಲಯನ್ಸ್ ಜೊತೆ ದೂರ ಇರಬೇಕು, ಸಿಂಗಲ್ ಸೆಂಟ್ರಲ್ ಫೋರ್ಸಸ್ ಗೋಸ್ಕರ ತಮಿಳುನಾಡಿನ ಇದಕ್ಕೋಸ್ಕರ ನಮ್ಮ ಪಕ್ಷ